ಹೌದು. ಹೀಗೆ ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಜಾಮ್ ಒಂದು ಕಡೆಯಾದರೆ ನೂರಾರು ದ್ವಿಚಕ್ರ ವಾಹನಗಳ ಜೊತೆಗೆ ಕಾರಿನಲ್ಲಿಯೇ ಇರುವೆ ಸಾಲಿನಂತೆ ಸಾಗ್ತಿರುವ ವಾಹನಗಳು, ಮೋಡಗಳ ಮಧ್ಯೆ ಮೈಮರೆತು ಎಂಜಾಯ್ ಮಾಡ್ತಿರುವ ಪ್ರವಾಸಿಗರು, ಸೆಲ್ಫಿ ಗ್ಯಾಲರಿಯಲ್ಲಿ ಫೋಟೋ ಕ್ಲಿಕ್ಕಿಸ್ಕೊಳ್ತಿರುವ ಜೋಡಿಗಳು, ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದ ಪ್ರಸಿದ್ಧ ನಂದಿ ಗಿರಿಧಾಮದಲ್ಲಿ. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಪ್ರಸಿದ್ಧ ಗಿರಿಧಾಮಕ್ಕಿಂದು ಹೊಸ ವರ್ಷದ ಹಿನ್ನೆಲೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಗ್ಗೆ ಇಟ್ಟಿದ್ರು. ಅಲ್ಲದೆ ಕುಟುಂಬ ಸಮೇತ ವರ್ಷದ ಮೊದಲ ಸೂರ್ಯೋದಯವನ್ನು ವೀಕ್ಷಣೆ ಮಾಡಿದ್ರು. ಸೂರ್ಯೋದಯ ನೋಡಲು ರಾತ್ರಿಯಿಂದ ಬೆಟ್ಟದ ಬಳಿ ಕಾರಿನಲ್ಲೇ ಕಾಲ ಕಳೆದು ಬೆಳಿಗ್ಗೆ ಗಿರಿಧಾಮ ತೆಗೆದಿದ್ದಂತೆ ಏಕಾಏಕಿ ನೂರಾರು ವಾಹನಗಳು ಬೆಟ್ಟಕ್ಕೆ ಲಗ್ಗೆ ಇಟ್ಟವು. ಬಡವರ ಪಾಲಿನ ಊಟಿ ಎಂದೇ ಪ್ರಖ್ಯಾತಿ ಪಡೆದಿರುವ ನಂದಿ ಗಿರಿಧಾಮದ ಸೂರ್ಯೋದಯ ನೋಡೋದೇ ಪ್ರಸಿದ್ಧಿ ಎಂದು ಮಂಚಿನ ಮಧ್ಯೆ ಸೂರ್ಯ ಉದಯ ಆಗ್ತಿದ್ದಂತೆ ಜನರು ಹುಚ್ಚೆದ್ದು ಕುಣಿದ್ರು. ಬ್ಯಾಂಗ್ಳೂರಲ್ಲಿ ಪಬ್ ಅದು ಇದು ಅಂತ ಹೇಳಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ವರ್ಷ ಹೊಸದಾಗಿ ಟ್ರೆಕ್ಕಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ನಂದಿ ಹಿಲ್ಸ್ಗೆ ಬಂದಿದ್ದೀವಿ. ಸೊ ನಾವು ಗ್ರೂಪ್ ಆಫ್ ಪೀಪಲ್ ಅಂದರೆ 40 ಪೀಪಲ್ ಹಾಗೆ ಬಂದಿದ್ದೀವಿ. ಸೊ ಅರ್ಲಿ ಮಾರ್ನಿಂಗ್ ಇಲ್ಲಿ ಬಂದು ಈ ಫಾಗಲ್ಲಿ ಎಲ್ಲ 1200 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಇವಾಗ ಇಲ್ಲಿ ಮೇಲೆ ಬರುವಾಗ ತುಂಬ ಖುಷಿ ಫೀಲ್ ಆಗ್ತಿದೆ. ಅದೇ ಇವಾಗ ಬಿಸಿಲು ಬಂದಿದೆ, ಎಲ್ಲರೂ ಖುಷಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಯಾವ ರೀತಿ ಇದೆ ಮೇಡಮ್ ನಂದಿ ಹಿಲ್ಸ್? ಇನ್ನು ಹೊಸ ವರ್ಷದ ಹಿನ್ನೆಲೆ ಏಕಾಏಕಿ ನೂರಾರು ವಾಹನಗಳು ಬಂದ ಹಿನ್ನೆಲೆ ಟ್ರಾಫಿಕ್ ಜಾಮ್ ಉಂಟಾಯಿತು. ಸುಮಾರು 5 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಇದ್ದ ಕಾರಣ ಪ್ರಯಾಣಿಕರು ಕಾದು ಸುಸ್ತಾದರು. ಏನಾದರೂ ಸರಿ, ಇಂದು ಹೊಸ ವರ್ಷಕ್ಕೆ ಮೊದಲ ದಿನವೇ ನಿರಾಸೆ ಆಗಬಾರದು ಎಂದು ಕಾದು ನಂದಿ ಗಿರಿಧಾಮಕ್ಕೆ ಪ್ರವೇಶ ಪಡೆದರು. ಇನ್ನು ಬೆಟ್ಟದ ಮೇಲೆ ಎಲ್ಲಿ ನೋಡಿದ್ರೂ ಜನವೋ ಜನ. ಎಲ್ಲರೂ ಪ್ರಕೃತಿ ಸೌಂದರ್ಯ ಸವಿಯೋದರ ಜೊತೆಗೆ ಸೆಲ್ಫಿ ಫೋಟೋ ತೆಗೆದುಕೊಳ್ಳಲು ಮುಂದಾದರು. ಬೆಳಗಿನ ಚಳಿ ಗಾಳಿಗೆ ಮೈಯೊಡ್ಡುತ್ತಾ ಪ್ರಕೃತಿ ಸೌಂದರ್ಯವನ್ನು ಸವಿಯುವ ದೃಶ್ಯ ಕಾಮನ್ ಆಗಿತ್ತು. ಅಲ್ಲದೆ ಒಂದು ದಿನದ ಪ್ರವಾಸಕ್ಕೆ ದೂರದ ಊರುಗಳಿಗೆ ಹೋಗಲು ಆಗದೇ ಇರೋದ್ರಿಂದ ಬೆಂಗಳೂರಿಗೆ ಹೊಂದಿಕೊಂಡಿರುವ ಚಿಕ್ಕಬಳ್ಳಾಪುರದ ಪ್ರಸಿದ್ಧ ನಂದಿ ಗಿರಿಧಾಮ ಇಂದು ಪ್ರವಾಸಿಗರ ಆಕರ್ಷಣೆಯ ಸ್ಥಳವಾಗಿತ್ತು. ಹೊಸ ವರ್ಷಕ್ಕೆ ಹೊಸ ಒಂದು ಸ್ಟಾರ್ಟ್ ಅಂತ ಹೇಳ್ಬೋದು. ನಾವು ಇದೇ ಥರ ಟ್ರೆಕ್ಸ್ನ ಮಾಡ್ತಾ ನಮ್ಮ ಹೆಲ್ತ್ ಕೂಡ ಮೇಂಟೈನ್ ಮಾಡಬೇಕು. ಒಂದು ವೇಯಲ್ಲಿ ವಿಲ್ ಬಿ ಹೆಲ್ದಿ ಆ್ಯಂಡ್ ಒಂದು ಮನಸ್ಸಿಗೆ ಖುಷಿ ಸಿಗುತ್ತೆ. ಈ ವೆದರು, ಈ ನೇಚರ್ನ ನೋಡ್ತಿದ್ರೆ ಅದು ಮಜಾನೇ ಬೇರೆ. ಇದೇ ಥರ ಟ್ರೆಕ್ಸ್ನ ಕಂಟಿನ್ಯೂ ಮಾಡ್ತಾ ಮಜಾ ಫೀಲ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿ ವೆದರ್ ಸಖತ್ತಾಗಿದೆ. ಸೊ ಟ್ರೆಕ್ ಬಂದರೆ ಅಲ್ಲಿ ವ್ಯೂ ಸಖತ್ತಾಗಿದೆ ಕಂಪೇರಿಟಿವ್ಲಿ ಬೈಕಿಂದ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಟ್ರಾಫಿಕ್ ಆಗಿತ್ತು. ಒಟ್ಟಾರೆ ಹೊಸ ವರ್ಷವನ್ನ ಹೊಸ ಜಾಗ, ಹೊಸ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂದ್ಕೊಂಡವರಿಗೆ ನಂದಿ ಗಿರಿಧಾಮ ಒಂದು ಆಕರ್ಷಣೀಯ ಸ್ಥಳವಾಗಿತ್ತು. ಆದರೆ ಟ್ರಾಫಿಕ್ ಜಾಮ್ನಿಂದ ಒಂದಷ್ಟು ಕಿರಿಕಿರಿ ಬಿಟ್ಟರೆ ಎಲ್ಲವೂ ಆಕರ್ಷಣೀಯವಾಗಿತ್ತು. ಜನರು ಕುಟುಂಬ ಸಮೇತ ಹೊಸ ವರ್ಷವನ್ನ ಬರಮಾಡಿಕೊಂಡ್ರು.